ನಮಸ್ಕಾರ. ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ರವೆ ಇಡ್ಲಿನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: ಲೋಕಲ್ ರವೆ ಅಥವಾ ಮೀಡಿಯಂ ರವೆ 1 ಕಪ್ನಷ್ಟು. ನಾನು ಇಲ್ಲಿ ರವೆನ ಹುರಿದ್ಬಿಟ್ಟೆ ಇಟ್ಕೊಂಡಿದ್ದೀನಿ. ಸುಮಾರು ನೀವು ಉಪ್ಪಿಟ್ಟಿಗೆ ಹುರಿತೀರಲ್ಲ ಅದೇ ತರ ಹುರಿದ್ಬಿಟ್ಟು ಇಟ್ಕೊಳ್ಳಿ. ಮೊಸರು 1.5 ಕಪ್ನಷ್ಟು. ಗಟ್ಟಿ ಮೊಸರು ಇದ್ರೆ ನೀವು ಸ್ವಲ್ಪ ನೀರು ಹಾಕೋಬಹುದು, ಇಲ್ಲ ತೆಳು ಮೊಸರು ಅಂದ್ರೆ ಹಾಗೆ ಉಪಯೋಗಿಸ್ಕೊಳ್ಳಿ. ಕ್ಯಾರೆಟ್ ತುರಿ 1/2 ಕಪ್ನಷ್ಟು. ಉಪ್ಪು ರುಚಿಗೆ ತಕ್ಕಷ್ಟು ಅಥವಾ 1-1.25 ಟೀ ಸ್ಪೂನ್ನಷ್ಟು. ಒಂದು 10-15 ಎಲೆಯಷ್ಟು ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹೆಚ್ಚಿದ್ದು. ಒಗ್ಗರಣೆಗೆ ಎಣ್ಣೆ ಹತ್ರ 1.5 ಟೇಬಲ್ ಸ್ಪೂನ್ನಷ್ಟು. ಹಾಗೆ ಸಾಸಿವೆ 1/4 ಟೀ ಸ್ಪೂನ್ನಷ್ಟು. ಗೋಡಂಬಿ ಹೀಗೆ ಅರ್ಧ ಭಾಗ ಮಾಡಿರುವಂತದ್ದು ಒಂದು 10-15 ಇಟ್ಕೊಳ್ಳಿ. ಕಡಲೆಬೇಳೆ 1/2 ಟೇಬಲ್ ಸ್ಪೂನ್ನಷ್ಟು. 2 ಬ್ಯಾಡಗಿ ಮೆಣಸಿನಕಾಯಿ. ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿಬಿಟ್ಟು ಅದನ್ನ ಕಾಯ್ಲಿಕ್ಕಿಡಿ. ಈ ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಾಸಿವೆ ಹಾಕಿ, ಸಾಸಿವೆ ಪಟಪಟ ಆದ್ಮೇಲೆ ಕಡಲೆಬೇಳೆ ಹಾಕಿ. ಕಡಲೆಬೇಳೆ ಸ್ವಲ್ಪ ಆದ ತಕ್ಷಣ ನೀವು ಈ ಗೋಡಂಬಿನ ಹಾಕಿ. ಗೋಡಂಬಿ ಒಂದು 10 ಸೆಕೆಂಡ್ಸ್ ಆದ್ರೆ ಸಾಕು. ಹಾಗೆ ಕರಿಬೇವು ಹಾಕಿ, ಹಾಗೆ ಮೆಣಸಿನ್ಕಾಯಿನೂ ಕೂಡ ಹಾಕಿ ಸ್ಟವ್ ಆಫ್ ಮಾಡಿಬಿಡಿ. ಆ ಬಿಸಿಗೆ ಅದು ಆಗತ್ತೆ. ಸ್ಟವ್ ಆಫ್ ಮಾಡಿದ್ಮೇಲೆ ಈ ರವೆನ ಹಾಕಿ ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ರವೆ ಹುರಿದಿದ್ದೀನಿ, ಆದ್ರಿಂದ ಇದನ್ನ ಮತ್ತೆ ಹುರಿಯೋದಿಲ್ಲ. ಉಪ್ಪು ಹಾಕ್ತಿದ್ದೀನಿ, ಹಾಗೆ ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿಬಿಟ್ಟು ಮೊಸರು ಹಾಕಿ. ಮೊಸರು ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಮೊಸರಿನ ಪಾತ್ರೆಗೆ ಮೊಸರು ಇಟ್ಕೊಂಡಿರುತ್ತಲ್ಲ, 1 ಟೇಬಲ್ ಸ್ಪೂನ್ನಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ಅದನ್ನ ಮೊಸರನ್ನ ತೆಗೆದು ಹಾಕ್ಬಿಡಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಪಕ್ಕಕ್ಕಿಟ್ಟಿರಿ. ಈ ಹಿಟ್ಟನ್ನ ಹೆಚ್ಚೊತ್ತು ನೆನೆಯಕ್ಕಿಡೋದು ಬೇಡ. ಒಂದು 2-3 ನಿಮಿಷ ಆದ ತಕ್ಷಣ ನೀವು ಇದನ್ನ ಇಡ್ಲಿ ಪ್ಲೇಟಿಗೆ ಹಾಕೋಣ. ನಾವು ಒಗ್ಗರಣೆಗೆ ಎಣ್ಣೆ ಹಾಕಿದ್ರಿಂದ ಈ ಇಡ್ಲಿ ಪ್ಲೇಟಿಗೆ ನೀವು ಎಣ್ಣೆನ ಹಚ್ಚೋ ಅವಶ್ಯಕತೆ ಇಲ್ಲ. ಸ್ವಲ್ಪನೇ ಹಿಟ್ಟು ಹಾಕಬೇಕು, ಯಾಕಂದ್ರೆ ಇದು ಇಡ್ಲಿ ಉಬ್ಬಿದ ಮೇಲೆ ಎಲ್ಲ ಒಂದು ಪ್ಲೇಟಿಗೆ ಇನ್ನೊಂದು ಪ್ಲೇಟಿಗೆ ಅಂಟ್ಕೊಳ್ಳುತ್ತೆ. ಈ ಮೆಣಸಿನಕಾಯಿನ ನೀವು ಒಗ್ಗರಣೆನೇ ಬೇಕಾದ್ರೂ ಪೀಸ್ ಮಾಡಿ ಹಾಕಿದ್ರಾಗುತ್ತೆ. ಇಲ್ಲಾಂದ್ರೆ ನೀವು ಇಲ್ಲಿ ಇದನ್ನ ಹೀಗೆ ಮುರ್ಕೊಂಡು ಹಿಟ್ಟಿಗೆ ಹಾಕೊಳ್ಳಿ. ನೀವು ಹಿಟ್ಟೆಲ್ಲ ಹಾಕಿದ್ಮೇಲೆ ಅದನ್ನೊಂದ್ಸಲ ನೀಟಾಗಿ ಹೀಗೆ ಶೇಕ್ ಮಾಡಿಬಿಟ್ಟು ಅದನ್ನ ಇಡಿ. ಹೀಗೆ ನೀವು ಒಂದು ಪ್ಲೇಟ್ ಮೇಲೆ ಇನ್ನೊಂದು ಪ್ಲೇಟ್ ಇಡ್ಬೇಕಾರೆ ನೀವು ಈ ಹೋಲ್ ಇರುತ್ತೆ ನೋಡಿ, ಆ ಹೋಲಿನ ಕಡೆ ಈ ಇಡ್ಲಿ ಹಿಟ್ಟು ಹಾಕಿದ್ದು ಬರೋ ಹಾಗೆ ಇಡಬೇಕು. ಇಲ್ಲದೇ ಇದ್ರೆ ಈ ಇಡ್ಲಿ ಉಬ್ಬಿದ್ರೆ ನಿಮಗೆ ಅದು ಒಂದಕ್ಕೆ ಒಂದು ಅಂಟ್ಕೊಳ್ಳುತ್ತೆ. ಹೀಗೆ ನೀವು ಎಲ್ಲ ಹಿಟ್ಟನ್ನು ಪ್ಲೇಟಿಗೆ ಹಾಕ್ಬಿಟ್ಟು ಜೋಡಿಸ್ಕೊಳ್ಳಿ. ನೀವು ಕುಕ್ಕರ್ ಬಳಸೋದಾದ್ರೆ ಕುಕ್ಕರ್ನ ತಳಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ರಿಂಗ್ ಇಟ್ಟು ಸ್ಟವ್ ಆನ್ ಮಾಡಿ. ಇಲ್ಲ ನೀವು ಇಡ್ಲಿ ಕುಕ್ಕರ್ನೇ ಬಳಸ್ತೀರಿ ಅಂದ್ರೆ ಅದಕ್ಕೂ ಕೂಡ ತಳಕ್ಕೆ ನೀರು ಹಾಕಬೇಕು. ಈಗ ಈ ಇಡ್ಲಿನ ಸೆಟ್ನ ಇದ್ರೊಳಗೆ ಇಟ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ವೆಯ್ಟ್ ಹಾಕ್ಬಿಡಿ. ವೆಯ್ಟಿನ ಜಾಗದಲ್ಲಿ ಒಂದು ಲೋಟನ ಹಾಕಿ ಮೀಡಿಯಂ ಹೈ ಊರಿನಲ್ಲಿ ಇಟ್ಕೊಂಡು ನೀವು ಇಡ್ಲಿನ ಬೇಯಿಸಬೇಕು. ತೀರಾ ಹೈ ಊರಿನಲ್ಲಿ ಇಡಬೇಡಿ. ಈಗ ಇಡ್ಲಿ ಇಟ್ಟು ಒಂದು 15 ನಿಮಿಷ ಆಗಿದೆ. ಸೊ ಸ್ಟವ್ ಆಫ್ ಮಾಡೋಣ. ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಿ, ಒಂದು ಅರ್ಧ ನಿಮಿಷ. ಈಗ ಇದ್ರ ಮೇಲಿನ ಲೋಟ ತೆಗೆದ್ಬಿಟ್ಟು ಓಪನ್ ಮಾಡಿ ನೋಡೋಣ. ಸ್ವಲ್ಪ ಕೈಗೆ ನೀರು ಹಾಕ್ಕೊಂಡು ಇದನ್ನ ನೋಡಿ, ಕೈಗೆ ನೋಡಿ ಅಂಟಲ್ಲ. ಸೊ ಈಗ ಇಡ್ಲಿ ಆಗಿದೆ. ಓಪನ್ ಮಾಡಿದ್ಮೇಲೆ ಒಂದು ಅರ್ಧ ನಿಮಿಷ ಬಿಟ್ಟು ನೀವು ಇದನ್ನ ತೆಗಿಬೇಕು. ತಣ್ಣಗಾದ್ರೆ ಸ್ವಲ್ಪ, ಅವಾಗ ಇಡ್ಲಿ ನಿಮಗೆ ತೆಗಿಲಿಕ್ಕೆ ಚೆನ್ನಾಗಿ ಬರುತ್ತೆ. ನೀವು ಯಾವ ಬೌಲಿಗೆ ಬೇಕೋ ಆ ಬೌಲಿಗೆ ಇಡ್ಲಿನ ತೆಕ್ಕೋಬಹುದು. ಹೀಗೆ ಇದೇ ರೀತಿ ಎಲ್ಲ ಇಡ್ಲಿನ ತೆಕ್ಕೊಂಡು ಬಿಸಿ ಬಿಸಿ ಇದ್ದಂತೆ ತಿಂದ್ರೆ ಚೆನ್ನಾಗಿರತ್ತೆ. ಈ ರವೆ ಇಡ್ಲಿಗೆ ಮೊಸರು ಸ್ವಲ್ಪ ಹುಳಿ ಇದ್ರೆ ಚೆನ್ನಾಗಾಗತ್ತೆ. ಮತ್ತೆ ನೀವು ಹೋಟ್ಲಲ್ಲೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ರವೆ ಇಡ್ಲಿ ಸ್ವಲ್ಪ ದಪ್ಪಗಿರತ್ತೆ. ಅಂದ್ರೆ ಅಲ್ಲಿ ಅವರು ಸೋಡಾ ಬಳಸಿರ್ತಾರೆ. ನಾನು ಸೋಡಾನ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ ಅಂತ ಹೇಳಿ ಇಲ್ಲಿ ಬಳಸಿಲ್ಲ.
ಒಂದು ಕಪ್ಗೆ ಸುಮಾರು 16 ಇಡ್ಲಿ ಎಷ್ಟಾಗುತ್ತೆ. ನೋಡಿದ್ರಲ್ವಾ ರವೆ ಇಡ್ಲಿ ಹೇಗ್ ಮಾಡೋದು ಅಂತ ಹೇಳಿ. ನೀವು ಕೂಡ ಇದೇ ತರ ರವೆ ಇಡ್ಲಿನ ಮಾಡ್ಬಿಟ್ಟು ನಿಮ್ಮ ಅಭಿಪ್ರಾಯ ನಮ್ಗೆ ತಿಳಿಸಿ. ನಮಸ್ಕಾರ.